ನಮಸ್ಕಾರ. TNIT ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ 2025 ಕನ್ನಡ TNIT ಕರ್ನಾಟಕ ಮಾಧ್ಯಮ ರತ್ನ ರಂಗನಾಥ್ ಭಾರದ್ವಾಜ್ TV9 ಕನ್ನಡ. ಪ್ಲೀಸ್ ಕಮ್ ಸರ್. ರಂಗನಾಥ್ ಭಾರದ್ವಾಜ್ ಸರ್ ಅವ್ರಿಗೆ. ಸೊ ಯಾರು ನಮ್ಮ ಮಾಧ್ಯಮ ರತ್ನ ನಮ್ಮ ಕರ್ನಾಟಕ ವಿಭಾಗದಿಂದ TNIT ಕರ್ನಾಟಕ ಮಾಧ್ಯಮ ರತ್ನ ಅವಾರ್ಡ್ ಗೋಸ್ ಟು ಶ್ರೀ ರಂಗನಾಥ್ ಭಾರದ್ವಾಜ್. ವೇದಿಕೆ ಮೇಲೆ ಉಳಿಬೇಕು. ಇನ್ನು ಇತರರಿಗೆ ಅವಾರ್ಡನ್ನು ನೀಡೋದಿದೆ. ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ತಾವು ದಯವಿಟ್ಟು ಮಾತಾಡಬೇಕು. 2 ನಿಮಿಷ. ಎಲ್ರಿಗೂ ನಮಸ್ಕಾರ. ರಘು ನನ್ನ ತಮ್ಮನ ಥರ. ಅವನಿಗೆ ನಾನು ಕಂಡ್ರೆ ತುಂಬ ಪ್ರೀತಿ. ಪ್ರತಿ ಬಾರಿ ಅವನು ಯಾವ ಕಾರ್ಯಕ್ರಮ ಆದಾಗಲೂ ಬನ್ನಿ ಅಂತಾನೆ. ಕಳೆದ ಬಾರಿ 1-2 ಸರಿ ಮಿಸ್ ಮಾಡಿದ್ದೆ, ಭಾಳ ಬೇಜಾರು ಮಾಡ್ಕೊಂಡಿದ್ದೆ. ಇದು ನೋಡಿ, ಈಗ ನಮಗೆ ಕರೆದೊಂದು ದೊಡ್ಡ ಜವಾಬ್ದಾರಿ. ಯಾಕಂದರೆ ಒಂದು ಪ್ರಶಸ್ತಿ ಅನ್ನುವಂಥದ್ದು ಸಾಮಾನ್ಯ ಅಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಯಾಕಂದರೆ ಪಕ್ಕದಲ್ಲಿ ಪೂಜ್ಯ ಸ್ವಾಮೀಜಿಗಳಿದ್ದಾರೆ, ನಮಗೆ ತುಂಬ ಆತ್ಮೀಯರು. ಆಮೇಲೆ ಹೇಳ್ತಾರೆ ಅಂತ ಅನಿಸುತ್ತೆ ಅವರು. ಫಸ್ಟು ಅವ್ರನ್ನ ಟಿ ವಿಲಿ ಕೂಡಿಸಿ ಮಾತಾಡಿದ್ದೆ ನಾನು ನಿನ್ನೆ ನಮ್ಮ ಮ್ಯಾನೇಜಿಂಗ್ ಎಡಿಟರ್ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ. ಒಬ್ಬ ಮನುಷ್ಯನ ಈ ಟ್ರಾನ್ಸ್ಫಾರ್ಮೇಷನ್ ಇರುತ್ತಲ್ಲ, ಅದು ಯಾವ ರೀತಿ ಇರುತ್ತೆ ಅನ್ನೋಕ್ಕೆ ಸ್ವಾಮೀಜಿ ಬೆಸ್ಟ್ ಎಕ್ಸಾಂಪಲ್ ಅಂತ. ಜಗಣ್ಣ ತುಂಬ ಆತ್ಮೀಯರು. ನಾವು ಅವರು ಅವಾಗವಾಗ ಹರಟೆ ಹೊಡಿಲಿಲ್ಲ ಅಂತಂದರೆ ಸಮಾಧಾನ ಇರಲ್ಲ. ಜೊತೆಗೆ ನಮ್ಮ ಸದಾನಂದ ಗೌಡ್ರು ಇದ್ದಾರೆ, ಸುಧಾರಾಣಿ ಮೇಡಮ್ ಇದ್ದಾರೆ, ನಾನು ಮಾತಾಡ್ತಾ ಇದ್ದೆ. ಜೊತೆಗೆ ನಮ್ಮ ಎಲ್ಲ ಏನೇ ಕಾರ್ಯಕ್ರಮಗಳು, ಏನೇ ಹೆಲ್ಪ್ ಬೇಕು ಅಂತಂದರೂ ಕೂಡ ನಮಗೆ ಸಹಾಯ ಮಾಡುವಂಥ ನಮ್ಮ ಸಾಯಿ ಗೋಲ್ಡ್ ಪ್ಯಾಲೇಸ್ ಶ್ರವಣ ಅವರು, ನಮ್ಮನ್ನು ಇಲ್ಲಿ ತನಕ ಬೆಳೆಸಿರುವಂಥ, ನನ್ನ ಹಿನ್ನೆಲೆ ನೋಡಿದ್ರಿ ನೀವು, ನಾವೆಲ್ಲ ಹಳ್ಳಿಲಿ ಹುಟ್ಟು ಬಂದಿರುವಂಥವ್ರು. ನಮ್ಮ ಸ್ಕೂಲ್ ನೋಡಿಬಿಟ್ರೆ ಏನಪ್ಪ, ಚಿತ್ರದುರ್ಗ ಜಿಲ್ಲೆ ನಮ್ಮಲ್ಲಿ ವಿಪರೀತ ಬರದ ಊರು. ಬರ ಅಂದರೆ ಕಿತ್ತು ತಿನ್ನುವಂಥ ಬರ ಮತ್ತು ಬಡತನ, ಅಂಥ ಕಡೆಯಿಂದ ಬಂದಿರುವಂಥ ನಾವುಗಳು ಇವತ್ತು ಈ ಮಟ್ಟದಲ್ಲಿದ್ದೀವಿ ಅಂತಂದರೆ ಅದು ನಮ್ಮ ತಂದೆ ತಾಯಿಗಳ ಪೂಜಾ ಫಲ, ಅವರ ಆಶೀರ್ವಾದ, ಭಗವಂತನ ಇಚ್ಛೆ ಮತ್ತು ಕರ್ನಾಟಕದ ಜನರ ಆಶೀರ್ವಾದ. ಈ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಅಭಿನಂದನೆಗಳು ಸರ್, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.